ನೀವು ಅವ್ರನ್ನ ಬಿಟ್ಕೊಡಲ್ಲ ಅಂತ. ನೋಡಿ, ನನಗೆ ಗೊತ್ತು ಇದೆಲ್ಲ ನಂಬೋದು ಅಷ್ಟು ಸುಲಭ ಅಲ್ಲ ಅಂತ, ಬಟ್ ಪ್ಲೀಸ್ ನೀವು ನನ್ನ ನಂಬಲೇಬೇಕು. ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ನಂಗೆ ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಬಟ್ ಹೇಗೆ ನಂಬೋದು? ನಿಮಗೆ ಸಾಕ್ಷಿ ಬೇಕಲ್ವಾ? ಹೇಳಿ. ಭೂಮಿಕಾಗೆ ಗೌತಮ್ ವಾಯ್ಸ್ ಅಲ್ಲಿ ನಾನೇ ಕಾಲ್ ಮಾಡಿಸಿ ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಅಂತ ವಿಷಯ ಮುಟ್ಟಿಸ್ತೀನಿ. ಹೇಗೆ? ಟೆಕ್ನಾಲಜಿ ಆಮೇಲೆ ಏನಾಗುತ್ತೆ ಅಂದ್ರೆ ಎದ್ನೋ ಬಿದ್ನೋ ಅಂತ ನಾವ್ ಹೇಳಿ ಜಾಗ ಕೋಡ್ ಬರ್ತಾಳೆ. ಅಲ್ಲೇ ಅವಳ ಕತೆನ ಸೈಲೆಂಟ್ ಆಗಿ ಮುಗಿಸ್ಬೇಡ. ಏನು ಗೌತಮ್, ಇಷ್ಟು ಬೆಳಗ್ಗೆನೆ ಬಂದು ಎಬ್ಬಿಸ್ತಾ ಇದೆಯಾ? ಏನಾಯ್ತು? ಭೂಮಿಕಾಗೆ ಗೌತಮ್ ವಾಯ್ಸ್ ಅಲ್ಲಿ ನಾನೇ ಕಾಲ್ ಮಾಡಿಸಿ ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಅಂತ ವಿಷಯ ಮುಟ್ಟಿಸ್ತೀನಿ. ಆಮೇಲೆ ಏನಾಗುತ್ತೆ ಅಂದ್ರೆ ಎದ್ನೋ ಬಿದ್ನೋ ಅಂತ ನಾವ್ ಹೇಳಿ ಜಾಗ ಕೋಡ್ ಬರ್ತಾಳೆ. ಅಲ್ಲೇ ಅವಳ ಕತೆನ ಸೈಲೆಂಟ್ ಆಗಿ ಮುಗಿಸ್ಬೇಡ. ಪ್ಲಾನ್ ಚೆನ್ನಾಗಿದೆ, ಬಟ್ ಯಾವುದೇ ಕಾರಣಕ್ಕೂ ಅವಳಿಗೆ ಡೌಟ್ ಬರಬಾರ್ದು. ಏನ್ ಗೌತಮ್ ಇದು? ನೀವ್ ಹೇಳ್ಬೇಕಮ್ಮ, ನಿಮ್ದೇ ಕಾಲ್ ರೆಕಾರ್ಡಿಂಗ್ ಇದು. ಏನು ನಿಮ್ಮ ಉದ್ದೇಶ? ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಯಾವ ಕಾರಣಕ್ಕೆ ಹೀಗೆಲ್ಲ ಮಾಡಿದ್ದೀರಾ? ಏನ್ ಮಾತಾಡ್ತಿದ್ದೆ ಗೌತಮ್? ಇದೆಲ್ಲ ನಾನ್ ಮಾಡಿಸಿದ್ದು ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಕಾಲ್ ರೆಕಾರ್ಡಿಂಗ್ ಇದೆಯಲ್ಲಮ್ಮ, ಇದಕ್ಕೇನು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀನಿ. ಹಾಗಾದ್ರೆ ಇದು ನಿಮ್ಮ ವಾಯ್ಸ್ ಅಲ್ವಾ? ನನ್ನ ವಾಯ್ಸ್ ತರ ಇದೆ, ಆದ್ರೆ ನಾನ್ ಮಾತಾಡಿಲ್ಲ. ಅಲ್ಲ ಗೌತಮ್, ಈ ನಡುವೆ AI ಬಂದ್ಮೇಲೆ ಏನೆಲ್ಲ ಬೇಕಾದ್ರೂ ಮಾಡ್ಬೋದು. ಮೊನ್ನೆ ನಾನು ನ್ಯೂಸಲ್ಲಿ ನೋಡಿದೆ, ಅದು ಯಾವುದೋ ತೀರೋಗಿರೋ ಸಿಂಗರ್ ವಾಯ್ಸ್ ಇಟ್ಕೊಂಡು ಹೊಸ ಸಾಂಗೇ ಮಾಡಿಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನನ್ನ ವಾಯ್ಸ್ ಇಟ್ಕೊಂಡು ಈ ಥರ ಫೇಕ್ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ವಾ? ಬಟ್ ನೀನು ನನ್ನ ವಾಯ್ಸ್ ಕೇಳಿದ್ಯಾ ಅಷ್ಟೇ. ನಾನು ಮಾತಾಡಿದ್ನ ನೀನು ಕಣ್ಣಾರೆ ನೋಡಿದ್ಯಾ? ಮತ್ತೆ ಇದನ್ನೆಲ್ಲ ಹೇಗೆ ನಂಬ್ತೀಯಾ? ನೀನು ನನ್ನನ್ನು ನಂಬಬೇಕಾಗಿತ್ತು. ಅವಳೇನೋ ವಾಯ್ಸ್ ರೆಕಾರ್ಡ್ ಕೇಳಿಸಿದ್ಲು, ನೀನು ಅದನ್ನ ನಂಬಿಟ್ಟೆ. ಅಂದ್ರೆ ಇಷ್ಟು ವರ್ಷ ನಾನು ಮಾಡಿದೆಲ್ಲ ಲೆಕ್ಕಕ್ಕಿಲ್ಲವಾ ಗೌತಮ್? ಇದೆಲ್ಲ ಒಂದೇ ಒಂದು ಕಾಲ್ ರೆಕಾರ್ಡಿಂಗ್ ಇಂದ ಅಳಿಸೋಯ್ತಲ್ವಾ? ಅಲ್ಲ ಗೌತಮ್, ನಾನು ನಿನಗೆ ಕೆಟ್ಟದ್ದನ್ನ ಮಾಡಬೇಕು ಅಂತಿದ್ದಿದ್ರೆ ಇಷ್ಟು ವರ್ಷ ಕಾಯ್ಬೇಕಾಗಿತ್ತಾ? ಯಾವಾಗಲೂ ಮಾಡ್ಬೋದಾಗಿತ್ತಲ್ವಾ? ಹಾಗೆ ನೋಡಿದ್ರೆ ನಾನು ನಿನ್ನ ಸ್ವಂತ ತಾಯಲ್ಲ, ಮಲ್ತಾಯಿ. ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆಗೆಲ್ಲ ಮಾಡದೇ ಇರೋಳು ಈಗ ನೀನು ಬೆಳೆದು ನಿಂತ ಮೇಲೆ ಮಾಡ್ಬಿಡ್ತೀನ? ಇದೆಲ್ಲ ನೀನ್ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ಲ ಗೌತಮ್. ನೋಡು ಗೌತಮ್, ಎಲ್ರ ಮನೆ ನಡೆಯೋ ಅತ್ತೆ ಸೊಸೆ ಜಗಳ ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದ್ರೆ ನಿನ್ನ ಹೆಂಡತಿ ಇದನ್ನ ಬೇರೆ ತರಾನೇ ಟರ್ನ್ ಮಾಡ್ತಿದ್ದಾಳೆ. ಅದಕ್ಕವಳು ಬೇರೆ ರೂಪನೇ ಕೊಡ್ತಿದ್ದಾಳೆ. ಅದ್ ನಿನಗೆ ಅರ್ಥ ಆಗ್ತಾ ಇಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಗಂಡ್ಮಕ್ಳು ಬದಲಾಗ್ತಾರೆ ಅಂತ ಹೇಳ್ತಾರೆ, ಆದ್ರೆ ನೀನ್ ಬದಲಾಗ್ತಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದು ಈ ಮಟ್ಟಿಗೆ ನನ್ನ ಮೇಲೆ ಡೌಟ್ ಪಡೋ ಅಷ್ಟು. ಅಲ್ಲಮ್ಮ, ನೀನೇನು ಮಾತಾಡ್ಬೇಡ ಗೌತಮ್. ಆದ್ರೆ ಒಂದೇ ಒಂದು ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ. ನಿಮ್ಮಪ್ಪ ಸತ್ತಾಗ ನಿನಗೆ ಹೇಗಲ್ ಕೊಟ್ಟಿತ್ತು ನಾನು. ನೀನಿಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ಯಲ್ಲ, ಅದರಲ್ಲಿ ನನ್ನ ಬೆವರು ಇದೆ. ನಾನು ನಿನ್ ಜೊತೆಗೆ ನಿಂತಿದ್ದೀನಿ. ಆಗ ನಿನ್ ಜೊತೆ ಯಾರೂ ಇರಲಿಲ್ಲ.
ನೀನು ಏಕಾಂಗಿಯಾಗಿದ್ದೆ. ಆಗ ನಿನ್ನ ಬೆನ್ನಿಗೆ ನಿಂತಿದ್ದು ನಾನು. ಒಂದ್ಸಲ ನಮ್ಮ ಕಂಪನಿ ದಿವಾಳಿ ಹಂತಕ್ಕೆ ಬಂದಿತ್ತು. ಆಗ ನನ್ನ ಬಂಗಾರ ಎಲ್ಲ ನಿನ್ನ ಕೈಯಲ್ಲಿಟ್ಟು ಇದನ್ನ ಬಳಸ್ಕೊ ಅಂತ ಹೇಳಿದ್ದು ನಾನು. ಅದೆಲ್ಲ ಬಿಡು, ನಿನಗೆ ನೆನಪಿರ್ಬೇಕಲ್ವಾ? ನಿನಗೆ ಆಕ್ಸಿಡೆಂಟ್ ಆಗಿ ICU ಅಲ್ಲಿ ತಿಂಗಳಗಟ್ಟಲೆ ಸಾವು ಬದುಕಿನ ಮಧ್ಯೆ ನೀನು ಹೋರಾಡ್ತಿರ್ಬೇಕಾದ್ರೆ ನಿನ್ನ ಸ್ವಂತ ತಾಯಿ ಆಗಲಿ, ತಂಗಿ ಆಗಲಿ, ಹೆಂಡತಿ ಆಗಲಿ ಯಾರೂ ಇರಲಿಲ್ಲ. ನಿನ್ನ ಜೊತೆ ಇದ್ದಿದ್ದು ನಾನು ನನ್ನ ಪಾಲ್ ತಗೊಂಡು ನನ್ನ ಮಕ್ಕಳನ್ನ ಕರ್ಕೊಂಡು ಯಾವತ್ತೋ ಈ ಮನೆ ಬಿಟ್ಟು ಹೋಗ್ಬೋದಾಗಿತ್ತು. ಆದರೆ ನಾನು ಹಾಗೆ ಮಾಡಿಲ್ಲ. ಯಾಕೆ ಹೇಳು?